So what you see here is nothing but 20% of the shrine. Okay, aquí no tienen más de un 20% del santuario. This is the famous Zen Bontori. I recommend you to go. Este es el famoso Zen Bontori para que vayan. And you're gonna see that this is gonna take you until this intersection. Después del Zen Bontori van a seguir derecho hasta este cruce. Okay? If you get to this intersection, you're gonna see a big sign here that says Return Way. Cuando lleguen acá van a darse cuenta que hay un letrero grande que dice retorno. Okay? You can take a right, but be mindful of the time. Okay? If you take a right, you're gonna find another. There are festivals held in Shinto, okay? And festival is nothing but God's amusement. So this is the place where the festivals take place, okay? Which is dance, music, and arts, okay? Did you guys realize that we didn't have to pay any ticket to get in here? There's no fee to get in here. ¿Se dieron cuenta que no hay que pagar nada para entrar hasta acá? That's because Shinto is the people's religion, okay? You can't charge people for Shinto in Japan. Okay? This is the official religion. As you can see that building, there's a picture print. That's the Zen Bontori. Okay, ahí pueden ver la imagen de esta empresa. Ese es el famoso Zen Bontori. We're gonna move now, guys, on the left side of that cherry. Como salirnos del camino. Shrine. ಹೀಗೆ ಹೋಗ್ತಾ ಇದ್ದಾರೆ ಎಷ್ಟು ಸಾವಿರ ಶ್ರೈನ್ ಹಾಕಿದ್ದಾರೆ. ತುಂಬ ಸಖತ್ತಾಗಿದೆ ನೋಡಿ. ಸೊ ಇದೆಲ್ಲ ಮರದು ಫೋಟೋದಲ್ಲಿ ನೋಡಿದಾಗ ಏನಾದರೂ ಪಿಲ್ಲರ್ ಅಂತ ಮಾಡಿಕೊಂಡೆ, ಬಟ್ ಇಟ್ಸ್ ಮರದಿಂದ ಮಾಡಿದಂಥ ಶ್ರೈನ್ ಇದೆ ನೋಡಿ. ಬ್ಯೂಟಿಫುಲ್, ಸಖತ್ತಾಗಿದೆ. ಇದು ಜಪಾನಿನ ಒನ್ ಆಫ್ ದ ಟ್ರೆಡಿಷ್ನಲ್, ಒನ್ ಆಫ್ ದ ನಂಬಿಕೆ. ಪ್ರತಿಯೊಬ್ಬರು ಈ ಥರ ಒಂದು ವಿಶಸ್ ಅಂತಾರಲ್ಲ, ಅವರು ಬೇಡಿಕೆ ಇಟ್ಟು ಇದನ್ನು ಕಟ್ತಾರೆ ಶ್ರೈನ್ನ. ಅದು ಎಷ್ಟು ದೊಡ್ಡದಿದೆ ಶ್ರೈನು, ಬರ್ತಾ ಬರ್ತಾ ಚಿಕ್ಕದಾಯಿತು. ಇದು ಚಿಕ್ಕ ಶ್ರೈನು, ಬ್ಯೂಟಿಫುಲ್ ನೋಡಿ, ಸಕ್ಕತ್ತಾಗಿದೆ. ಎಸ್, ಡೇ 2 ಎಲ್ಲಿದ್ದು ಶೋದು ಇವತ್ತು? ಇವತ್ತು ಕ್ಯೋಟೋದು ಫುಜಿಮಿ ನಾರ ಅಂದ್ಬಿಟ್ಟು ಒಂದು ಶ್ರೈನ್ ಇದೆ. ಬೇಸಿಕಲಿ ನಮ್ಮೂರಲ್ಲಿ ಏನು ಹೇಳ್ತಾರೆ, ನಮ್ಮ ದೈವ ಮನೆ ದೇವರು, ದೈವ ಥರ ಇಲ್ಲಿ ನಮ್ಮ ತೋಟನ ರಕ್ಷಣೆ ಮಾಡೋಂಥಗೆ ಮನೆ ದೈವ. ಆ ಥರ ಇಲ್ಲಿ ಜಾಪನೀಸ್ ಅವ್ರದ್ದು ಶ್ರೈನ್. ಸೊ ತುಂಬ ಶ್ರೈನ್ಸ್ ಇಟ್ಟಿದ್ದಾರೆ ಇಲ್ಲಿ. ಈ ಥರ ಎಷ್ಟೋ ಸಾವಿರ ಇಟ್ಟಿದ್ದಾರಲ್ಲ, ನಮ್ಮ 33,000 ಶ್ರೈನು. ಶ್ರೈನ್ಸ್. ಪ್ರತಿಯೊಬ್ಬರು ಬಂದಾಗ ಅವರು ಬೇಡಿಕೆ ಇಟ್ಟು ಅದನ್ನು ಕಟ್ಟಿರೋದು ಅಂತ ಶ್ರೈನ್ ಅದು. ಅವ್ರದ್ದು ನಮ್ಮ ಊರಲ್ಲಿ ಕ್ರಾಪ್ ಪ್ರೊಟೆಕ್ಷನ್ ಹೇಗಿರ್ತದೆ, ಗುಳಿಗ ಭೂತಕ್ಕೋಲ ಆಗುತ್ತೆ, ಅದೇ ಥರ ಇವ್ರದ್ದು ಶ್ರೈನ್. ಸೊ ಈ ದಾರಿನ ಎರಡಿದೆ. ಹೋಗ್ಬಿಟ್ಟು ಓಕೆ, ಹಿಂಗೆ ಲೆಟ್ಸ್ ಮೂವ್. ಇದೊಂಥರ ಎಕ್ಸ್ಪೀರಿಯನ್ಸ್ ನೋಡೋಣ. ತುಂಬ ಇದ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಇಂಟರ್ನೆಟ್ಟಲ್ಲಿ ಸಾಕಷ್ಟು ನೋಡಿದ್ದೀವಿ. ಈಗ ಇನ್ ರಿಯಲ್ ನೋಡಿ ಅನುಭವಿಸೋಣ, ನೋಡಿ ಎಂಜಾಯ್ ಮಾಡೋಣ. ಲೆಟ್ಸ್ ಸಿ. ಬ್ಯೂಟಿಫುಲ್ ನೋಡಿ ಶ್ರೈನ್. ಸೊ ಈ ಥರ 33,000, ನಾವು 33,000 ದಾಟ್ತೀವ ಗೊತ್ತಿಲ್ಲ. ಇಲ್ಲ, ಜಾಸ್ತಿ ಆಗುತ್ತೆ. ಜಪಾನಲ್ಲಿರೋದು ಇಡೀ ಆಲ್ ಓವರ್ ಜಪಾನಲ್ಲೇ ಅಷ್ಟಿದೆ. ಜಪಾನ ಕ್ಯೋಟೋನ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಅಷ್ಟಿದೆ. ಬಟ್ ಇಲ್ಲ ನೋಡಿ, ಮಜಾ ಇದೆ. ವಾವ್. ಸೊ ಇಲ್ಲಿ ನೋಡಿ ಕಂಬಗಳು ಹೋಗ್ತಾ ಹೋಗ್ತಾ ಕೆಲವು ಕಡೆ ಚಿಕ್ಕದು ಇರ್ತವೆ, ಕೆಲವು ದೊಡ್ಡ ಕಂಬಗಳು ನೋಡಿ. ಪ್ರತಿಯೊಂದು ಕಂಬದಲ್ಲೂ ಯಾರ್ಯಾರು ಬೇಡಿಕೆ ಇಟ್ಟಿದ್ದಾರೆ ಅವ್ರ ಹೆಸರು ಹಾಕಿ ಅದನ್ನು ನೆಟ್ಟಿರೋದು. ಚೆನ್ನಾಗಿದೆ, ಇಟ್ಸ್ ಕ್ವೈಟ್ ಫ್ಯಾಸಿನೇಟಿಂಗ್, ಬ್ಯೂಟಿಫುಲ್ ಆಗಿದೆ ನೋಡಿ ಹೇಗಿದೆ, ಕ್ವೈಟ್ ಇಂಟ್ರೆಸ್ಟಿಂಗ್.
ನೋಡಿ ಪ್ರತಿಯೊಂದು ದೇವಸ್ಥಾನದಲ್ಲೂ ನೋಡಿ ಆ ಪ್ರಾಣಿ ನಾಯಿದು ಎಡಗಡೆ ಬಲಕ್ಕೆ. ಸೊ ಇಲ್ಲಿ ವಿಶೇಷವಾಗಿ ಒಂದು ಮರ ಇಟ್ಟಿದ್ದಾರೆ ನೋಡಿ, ಪೈನ್ ಟ್ರೀ ಅಂತ. ಇದು ಲಕ್ ಫ್ಯಾಕ್ಟರ್ಸ್, ಅವರಿಗೆ ಒಂದು ಲಕ್ ಕೊಡುವಂಥದ್ದು, ಅದೃಷ್ಟದ್ದು. ಸೊ ಹಾಗಾಗಿ ಇದನ್ನು ಇಲ್ಲಿ ಪೈನ್ ಟ್ರೀ ಇಟ್ಟಿದ್ದಾರೆ. ಇದು ಜಾಪನೀಸರ ಒಂದು ನಂಬಿಕೆಯ ಒಂದು ಭಾಗ ನೋಡಿ, ಬ್ಯೂಟಿಫುಲ್. ಸೊ ಆ್ಯಕ್ಚುಲಿ ಕೆಲವು ಕಲ್ಚರೆಲ್ಲ ನಮಗೆ ತುಂಬ ಹೋಲಿಕೆ ಆಗುತ್ತೆ. ಯಾಕಂದರೆ ಜಾಪನೀಸವರು ಕೆಲವು 1000 ವರ್ಷಗಳ ಹಿಂದೆ ಹಿಂದೂಯಿಸಮ್ನ ಫಾಲೋ ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೀನಿ, ನಾವು ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ರಿಸರ್ಚ್ ಮಾಡಬೇಕು. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್. ಹಿಸ್ಟ್ರಿ ಇಸ್ ಕ್ವೈಟ್ ಫ್ಯಾಸಿನೇಟಿಂಗು, ತುಂಬ ಇಂಟ್ರೆಸ್ಟಿಂಗ್. ಅದ್ರ ಬಗ್ಗೆ ನಾವು ಜಾಸ್ತಿ ತಿಳ್ಕೊತಾ ಇದ್ದರೆ ಏನೇನೋ ವಿಷಯಗಳು ಗೊತ್ತಾಗುತ್ತೆ ನಮಗೆ. ಇಟ್ಸ್ ಲೈಕ್ ವಾವ್, ಹೌದಾ ಅಂತ ನಮಗೆ ಅನಿಸುತ್ತೆ. ಇವಾಗ ನೆಕ್ಸ್ಟು ಇನ್ನೊಂದು ಎಂಟ್ರಿ ನೋಡಿ, ಸಾಕಾಗಿದೆ. ನೈಸ್, ಹೇಗಿದೆ? ಬ್ಯೂಟಿಫುಲ್ ಅಲ್ಲ? ಪ್ರತಿಯೊಬ್ಬರು ಪ್ರಪಂಚ ಸುತ್ತೋರು ಯಾರವರು ಎಲ್ಲೆಲ್ಲೋ ಹೋಗ್ತಾರೆ, ಬ್ಯಾಂಕಾಕು, ಥೈಲ್ಯಾಂಡು, ಬಾಲಿ ಅಂತ. ಅಟ್ಲೀಸ್ಟ್ ಜಪಾನ್ಗೆ ಒಂದು ಸತಿ ಭೇಟಿ ಕೊಟ್ಟಾಗ ಇದು ಮೋಜು ಮಸ್ತಿ ವಿಷಯದ ಬಗ್ಗೆ ಅಲ್ಲ, ಒಂದು ದೇಶ ಹೇಗಿರಬೇಕು ಅಂತ ಅನ್ನೋದಾದರೆ ಒಬ್ಬ ನಾಗರಿಕರು, ಒಬ್ಬ ದೇಶ, ಅವರ ಜವಾಬ್ದಾರಿ, ದೇಶ ಎಷ್ಟು ಮುಂದುವರೆದಿದೆ ಅಂದರೆ ಇಲ್ಲಿ ಕಲಿಯುವಂಥ ವಿಚಾರಗಳು ತುಂಬ ಇದ್ದಾವೆ ಜಪಾನ್ ದೇಶದಲ್ಲೇ. ಇಟ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೇಳೋದಲ್ಲ. ಇಲ್ಲಿ ಬಂದು ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಆ ದೇಶದ ಸ್ವಚ್ಛತೆ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ, ಆ ದೇಶದ ನಾಗರಿಕರು ಎಷ್ಟು ಜವಾಬ್ದಾರಿತವಾಗಿದ್ದಾರೆ, ಎಲ್ಲ ವಿಚಾರಗಳು. ಇಟ್ಸ್ ಒಂದು ಮಾಡೆಲ್, ಒಂದು ದೇಶ ಅಂದರೆ ಹೇಗಿರಬೇಕು ಅನ್ನೋದು ಜಪಾನ್. ಪ್ಲಸ್ ಜನ. ನಮ್ಮ ಶೋಧಿಯವರು ಶ್ರೈನ್ ಬಿಟ್ಟು ಇಲ್ಲೆಲ್ಲೋ ಒಂದು ಜಾಗಕ್ಕೆ ಏನೋ ಹಂಟ್ ಮಾಡೋಕ್ಕೆ ಬಂದಿದ್ದಾರೆ, ಬೇಟೆಯಾಡೋಕ್ಕೆ. ಶೋಧಿಯವರೇ ಯಾವುದು ಎಕ್ಸ್ಟ್ರಾ ಹಂಗೆ ಡೈವರ್ಟ್ ಆಯಿತು ರೂಟು ನೋಡಿ. ಇಲ್ಲೊಂದು ದೇವಸ್ಥಾನ ಥರ ಇದೆ, ಅವ್ರದ್ದು ಬೇರೆ ಬೇರೆ ದೈವಗಳಿರಬೇಕು. ದೈವಗಳು ಕರೆಕ್ಟ್ ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಯಾವುದೇ ದೇಶಕ್ಕೆ ಹೇಳಿ ನಾವು ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿರುವಂಥ ನಂಬಿಕೆ, ಆಚರಣೆ ಬಗ್ಗೆ ನಾವು ಆದಷ್ಟು ಗೌರವ ಕೊಡಬೇಕು, ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ಯಾಕಂದರೆ ಪ್ರತಿಯೊಬ್ಬರು ದೇಶ, ಅವರ ರಿಲಿಜನ್ ಅಥವಾ ಅವರ ಧರ್ಮ ಇರುತ್ತೆ, ಅದನ್ನು ಆದಷ್ಟು ನಾವು ಗೌರವ ಕೊಡಬೇಕು ನೋಡಿ. ಇದೊಂಥರ ಸೊ ಕಲ್ತ್ಕೊಳ್ಳೋಣ. ಇಟ್ಸ್ ನೈಸ್. ಇಲ್ಲೊಂದು ಆಚರಣೆ, ದೈವಗಳು. ಸೊ ಆ್ಯಕ್ಚುಲಿ ಅಲ್ಲಿ ಒಂದು ಆಚರಣೆಗೆ, ನಂಬಿಕೆಗೆ ಜಾಸ್ತಿ ಕೆತ್ತನೆಗಳು ಅಷ್ಟು ನಿಮ್ಗೆ ಕಾಣೋದಿಲ್ಲ ಅಂತಂದ್ರು, ಜಾಸ್ತಿ ಪಿಲ್ಲರ್ಗಳೇ ಜಾಸ್ತಿ ಇರುತ್ತೆ. ಮಿನಿಮಲಿಸ್ಟಿಕ್, ಎಷ್ಟು ಕಮ್ಮಿ ಇರುತ್ತೆ ಅಷ್ಟಾಗೆ ಮಾಡ್ಕೊಂಡಿದ್ದೆ. ಇದು ಬೇಸಿಕ್ಲಿ ತುಂಬ ನಂಬಿಕೆ. ಅದಕ್ಕೆ ನಾವು ಜಾಸ್ತಿ ಡಿಸೈನ್ ಅಥವಾ ಕೆತ್ತನೆಗಳು ಇಲ್ಲಿ ನಾವು ಅಷ್ಟು ಕಾಣಕ್ಕೆ ಸಿಗೋದಿಲ್ಲ. ಈ ಶ್ರೈನ್ಗಳೇ ಜಾಸ್ತಿ ನಮ್ಗೆ ಸಿಗೋದು ಈ ಥರ. ಸೊ ನಮ್ಮೂರಲ್ಲೇ ಅಲ್ಲ ದೈವಗಳು ಥರ ಇಲ್ಲಿ ಇವರ ದೈವಗಳು, ನಂಬಿಕೆಗಳು ಚೆನ್ನಾಗಿದೆ. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ನೋಡಿ. ನಾವು ಟ್ರೈನಿಂದ ಆಚೆ ಇದ್ದೀವಿ, ಡೈವರ್ಟ್ ಮಾಡಿಕೊಂಡು ಇಲ್ಲಿಂದ ಹಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸಾವಿರಾರು ಇದ್ದಾವೆ. ಹಾಂ, ಒಂಥರ ಅದು ಇದೆಲ್ಲ ಇಂಡಿವಿಜುವಲ್ ಶ್ರೈನ್ ಅಲ್ಲ ಅದು. ಯಾವುದು? ಇಂಡಿವಿಜುವಲ್ ಪಿಲ್ಲರ್ಸು ಒಬ್ರೊಬ್ರು ಕಟ್ಟಿದ್ದು, ಅವ್ರ ಹೆಸರಿದೆ ನೋಡಿ ಇಲ್ಲಿ. ಸೊ ಶ್ರೈನ್ ಅಲ್ಲ, ಇದು ಫುಲ್ ಸೇರ್ಬಿಟ್ಟು ನೋಡಿ ಇಲ್ಲಿ ನೋಡಿ, ಪ್ರಾಬ್ಲಿ ಒಬ್ರೊಬ್ರು ಕಟ್ಟಿದಾಗ ಅವ್ರವ್ರ ಹೆಸರು
ಇದು ಜಾಗ ಸಹಿತ ಶ್ರೈನು, ಬಟ್ ಇಂಡಿವಿಜುವಲು ಒಬ್ರೊಬ್ಬರು ಇದನ್ನು ನಂಬಿಕೆಯಿಂದ ಅವರ ಈಡೇರಲಿ ಅವ್ರದ್ದು ಏನಿದೆ ಅದನ್ನು ಏನು ಬೇಡ್ಕೊಂಡಿರ್ತಾರೆ ಅವ್ರ ಸಕ್ಸಸ್ಗೆ, ಬಿಸ್ನೆಸ್ ಅಥವಾ ಏನಾದರೂ, ಅದಕ್ಕೆ ಅವ್ರ ಹೆಸರು ಸಮೇತ ಇಲ್ಲಿ ಹಾಕಿದ್ದಾರೆ, ಕಟ್ಸಿರೋದು.